ಹಳೆ ನೈಟಿ ಇತ್ತು ಅಂತಂದರೆ ಬಿಸಾಕಕ್ಕೆ ಹೋಗಬೇಡಿ. ನೋಡಿ, ನೈಟಿ ಕೆಳಭಾಗವನ್ನು ಕಟ್ ಮಾಡಿಕೊಂಡು ಒಂದು ಸೈಡ್ ಹೊಲಿಗೆ ಇರುತ್ತಲ್ವ ಅದನ್ನು ಬಿಚ್ಕೋಬೇಕಾಗುತ್ತೆ. ನಂತರ ನೋಡಿ 2 ಇಂಚು ಅಳತೆ ಮಾಡಿಕೊಂಡು ಈ ರೀತಿ ನೈಟಿಯನ್ನು ಮತ್ತೆ ಕೆಳಭಾಗದಿಂದ ಮೇಲೆ ಸ್ವಲ್ಪ ಜಾಗ ಬಿಟ್ಟು ಕಟ್ ಮಾಡ್ಕೊಳ್ತಾ ಬರಬೇಕಾಗುತ್ತೆ. ನೋಡಿ, ಇವಾಗ ಕಟ್ ಮಾಡ್ಕೊಂಡಿದ್ದಾಗಿದೆ. ಈ ರೀತಿ ಕಟ್ ಮಾಡ್ಕೊಂಡ್ಮೇಲೆ ಈ ಒಂದು ಬಟ್ಟೆಯನ್ನು ಈ ರೀತಿ ಒಳಗಡೆ ಗಂಟು ಹಾಕ್ಬಿಟ್ಟು ಟೈಟಾಗಿ ಮಾಪ್, ನೆಲ ಒರೆಸೋಂಥ ಮಾಪ್ ಬರುತ್ತೆ ನೋಡಿ, ಆ ಕೋಲಿದ್ರೆ ಆ ಕೋಲಿಗೆ ಈ ರೀತಿ ಸುತ್ಕೊಳ್ತಾ ಬರಬೇಕು. ಹೆಚ್ಚು ಹಣ ಕೊಟ್ಟು ಮಾಪನ್ನ ಖರೀದಿ ಮಾಡಿರ್ತೀವಿ, ಬಟ್ಟೆ ಹಳೇದಾಗಿರುತ್ತೆ, ಹೋಗ್ಬಿಡುತ್ತೆ, ಕಿತ್ತೋಗುತ್ತೆ, ಆ ಥರ ಆದಾಗ ಕೋಲ್ ಮಾತ್ರ ಗಟ್ಟಿಯಾಗಿರುತ್ತಲ್ವ. ನೋಡಿ, ಅದಕ್ಕೆ ಹಳೇದಾಗಿರೋಂಥ ನೈಟಿನ ಬಿಸಾಕೋ ಬದಲಿಗೆ ಈ ಥರ ಕ್ಲೀನಾಗಿ ಕಟ್ ಮಾಡಿಕೊಂಡು ಟೈಟಾಗಿ ಗಂಟುಗಳನ್ನು ಹಾಕಿ ನೋಡಿ, ಸುತ್ತಬಿಟ್ಟು ಗಂಟು ಹಾಕ್ಬಿಟ್ರೆ ಟೈಟಾಗಿ ಈ ಥರ ಒಂಚೂರು ಬಿಚ್ಕೊಳ್ಳೋದಿಲ್ಲ. ಮತ್ತು ಕಾಟನ್ ಬಟ್ಟೆ ಆಗಿರೋದ್ರಿಂದ ನೆಲ ಒರೆಸ್ಬೇಕಾದ್ರೆ ತುಂಬ ಚೆನ್ನಾಗಿ ನೀರನ್ನೆಲ್ಲ ಹೀರ್ಕೊಳ್ಳುತ್ತೆ. ನೆಲ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಈ ಒಂದು ಟಿಪ್ ಇಷ್ಟ ಆದರೆ ಲೈಕ್ ಕೊಟ್ಟು ಹೆಚ್ಚಿನ ಜನರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಆಲ್. ಧನ್ಯವಾದಗಳು.